ಬೆಂಗಳೂರಿನ ಕಾಡುಗೊಂಡನಹಳ್ಳಿಯಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ದಾರೆ ರೈಲ್ವೆ ಇಲಾಖೆಯ ಜಾಗದಲ್ಲಿ ಅಂತ ಆ ಮನೆಗಳನ್ನು ಜೆಸಿಬಿ ಬಳಸಿ ತೆರವು ಮಾಡಲಾಗಿದೆ. ರೈಲ್ವೆ ಇಲಾಖೆಯ ಭೂಮಿ ಇದು ಅಂತ 100ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಲಾಗಿದೆ. ಇನ್ನು ಹಲವು ವರ್ಷಗಳ ಹಿಂದೆ ರಾಜ್ಯದ ಸ್ಲಂ ಬೋರ್ಡ್ನಿಂದ ಸೈಟು ಹಂಚಿಕೆಯಾಗಿತ್ತು. ಮನೆ ಕಟ್ಟಿಕೊಂಡಿದ್ರು ಜನ. ಮನೆ ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ 4 ಲಕ್ಷ ರೂಪಾಯಿ ಅನುದಾನ ಕೂಡ ಕೊಟ್ಟಿತ್ತು. ಈಗ ರೈಲ್ವೆ ಇಲಾಖೆಯ ಭೂಮಿ ಅಂತ ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿದೆ. ನಿವಾಸಿಗಳು ಕಂಗಾಲಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಜೆಸಿಬಿ ಬಳಸಿ ಮನೆಗಳನ್ನು ತೆರವು ಮಾಡ್ತಾ ಇರುವಂತ ಕಾರ್ಯಾಚರಣೆ ಕೆಜಿಹಳ್ಳಿಯಲ್ಲಿ. ನೋಡ್ತಾ ಇದ್ದೀರಿ. ಈಗ ರೈಲ್ವೆ ಇಲಾಖೆಯ ಭೂಮಿ ಅಂತ ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. ಆದ್ರೆ ಸ್ಲಂ ಬೋರ್ಡ್ನಿಂದ ಸೈಟು ಹಂಚಿಕೆಯಾಗಿತ್ತು. ಸ್ಲಂ ಬೋರ್ಡ್ ಅವರು ಸತ್ತಿದ್ರ ರೈಲ್ವೆ ಇಲಾಖೆಯ ಭೂಮಿ ಅಂತ ಹಂಚಿಕೆ ಮಾಡೋದಕ್ಕಿಂತ ಮೊದಲು ಅವ್ರಿಗೆ ಗೊತ್ತಿರ್ಲಿಲ್ವಾ? ತಲೆಯಲ್ಲಿ ಏನಿತ್ತು ಸ್ಲಂ ಬೋರ್ಡ್ ಅವರಿಗೆ? ಅವರು ಹಂಚಿಕೆ ಮಾಡಿದ್ದಾರೆ. ಪಾಪ ಇವರು ಮನೆ ಕಟ್ಕೊಂಡಿದ್ದಾರೆ. ಬಡಪಾಯಿಗಳ ಮನೆಯನ್ನ ಈಗ ತೆರವು ಮಾಡಲಾಗಿದೆ. ಎಸ್, ಇನ್ನು ಬಿಬಿಎಂಪಿಯು ಕೂಡ ಮನೆ ನಿರ್ಮಾಣಕ್ಕೆ ಹಣ ಕೊಟ್ಟಿದೆ. ಅಂದ್ರೆ ಸಹಾಯಧನವನ್ನು ಬಿಬಿಎಂಪಿಯಿಂದ ಕೊಡಲಾಗಿದೆ. ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಬಿಬಿಎಂಪಿಯಿಂದ ಹಣ ಕೊಟ್ಟಿದ್ದಾರೆ, ಸಹಾಯಧನ ಕೊಟ್ಟಿದ್ದಾರೆ. ಸ್ಲಂ ಬೋರ್ಡು ಸೈಟ್ ಕೊಟ್ಟಿದೆ. ಈಗ ಇವರಿಗೆ ಜ್ಞಾನೋದಯ ಆಗಿದೆ, ಇದು ರೈಲ್ವೆ ಇಲಾಖೆ ಭೂಮಿ ಅಂತ. ರೈಲ್ವೆ ಇಲಾಖೆಯ ಭೂಮಿ ಅಂತ 100ಕ್ಕೂ ಅಧಿಕ ಮನೆಗಳನ್ನ ಸದ್ಯ ತೆರವು ಮಾಡಲಾಗಿದೆ. ಬಡಪಾಯಿಗಳು ಏನ್ ಮಾಡಬೇಕು? ಯಾರ ತಪ್ಪು? ಪಾಪ ಬಡವರದು ತಪ್ಪ? ಮನೆ ಕಟ್ಕೊಂಡವರು ತಪ್ಪ? ಸರ್ಕಾರವೇ ಮುಂದೆ ನಿಂತು ಸ್ಲಂ ಬೋರ್ಡ್ ಮುಖಾಂತರ ಸೈಟ್ ಕೊಡುತ್ತೆ, ಬಿಬಿಎಂಪಿ ಸಹಾಯಧನ ಕೊಡುತ್ತೆ, ಮನೆ ಕಟ್ಕೊಳ್ರಪ್ಪ ಅಂತ. ಮನೆ ಕಟ್ಕೊಂಡು ಕೆಲ ವರ್ಷಗಳ ನಂತರ ಈಗ ಇದು ಭೂಮಿ ರೈಲ್ವೆ ಇಲಾಖೆಗೆ ಸೇರಿದ್ದು ಅಂತ ಕಾರ್ಯಾಚರಣೆ ಮಾಡಿ 100ಕ್ಕೂ ಅಧಿಕ ಮನೆಗಳನ್ನು ಡೆಮಾಲಿಷನ್ ಮಾಡ್ತಾರೆ. ಏನು ಮಾಡಬೇಕು ಜನ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಇವರಿಗೆ ಸೈಟ್ ಕೊಡುವಾಗ ತಲೆಯಲ್ಲಿ ಏನಿತ್ತು? ರೈಲ್ವೆ ಇಲಾಖೆ ಭೂಮಿ ಅಂತಂದ್ರೆ ಸೈಟ್ ಹೆಂಗ್ ಮಾಡಿಕೊಟ್ರು? ನಿಜ ರಕ್ಷಿತ್, ಈಗ ಈ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿನಿಂದಾಗಿ ನೂರಾರು ಕುಟುಂಬಗಳು ಇಡೀ ರಾತ್ರಿ ರಸ್ತೆಯಲ್ಲಿ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಿನ್ನೆನೂ ಕೂಡ ಈ ಕಾಡುಗೊಂಡನಹಳ್ಳಿ ಭಾಗದಲ್ಲಿರುವಂತಹ ನಿವಾಸಿಗಳನ್ನ ಅಲ್ಲಿಂದ ತೆರವು ಮಾಡಿಸುವಂತಹ ಕೆಲಸವನ್ನ ರೈಲ್ವೆ ಬೋರ್ಡ್ ಮಾಡ್ತಾ ಇದೆ. ಅಲ್ಲಿರುವಂತಹ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಒಂದು ಬಂದೋಬಸ್ತ್ ನಲ್ಲಿ ರೈಲ್ವೆ ಇಲಾಖೆ ಆ ಜಾಗ ನಮ್ದು ಅಂತ ಹೇಳ್ಬಿಟ್ಟು ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ತೆರವು ಮಾಡುವಂತಹ ಕೆಲಸ ಮಾಡ್ತಾರೆ. ಒಟ್ಟು 120 ಮನೆಗಳಲ್ಲಿ ಸರಿಸುಮಾರು ಒಂದು 600 ಜನ ಕುಟುಂಬಸ್ಥರು ಅಲ್ಲಿ ವಾಸವಾಗಿದ್ದಾರೆ. ಆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ವಾಸವಾಗಿರುವಂತಹ ಈ ಬಡವರನ್ನ ಈಗ ತೆರವು ಮಾಡುವಂತಹ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಆ ಜನ ಅಲ್ಲಿಗೆ ಹೇಗ್ ಬಂದ್ರು ಅಂತಂದ್ರೆ, ಕೊಳಚೆ ನಿರ್ಮಲಾ ಮಂಡಳಿ ಏನಿದೆ ಅಂದ್ರೆ ಸ್ಲಂ ಬೋರ್ಡ್ ಅವರಿದ್ದಾರೆ. ಸ್ಲಂ ಬೋರ್ಡ್ ನ ಅಧಿಕಾರಿಗಳು ಅವರಿಗೆ ಸೈಟ್ ಅನ್ನ ಅಲಾಟ್ ಮಾಡ್ತಾರೆ. ಸೈಟ್ ಹಂಚಿಕೆ ಆಗಿರುವಂತಹ ಕಾರಣಕ್ಕಾಗಿ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಬಿಬಿಎಂಪಿ ಅವರಿಗೆ 4 ಲಕ್ಷ ರೂಪಾಯಿ ಮನೆ ನಿರ್ಮಾಣ ಮಾಡೋಕೆ ಅವರಿಗೆ ಅನುದಾನ ಕೊಡುತ್ತೆ. ಆ ಒಂದು ದುಡ್ಡಲ್ಲಿ ಮನೆ ಕಟ್ಟಿಕೊಂಡು ಎಲ್ಲರೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು. ಆದ್ರೆ ನಿನ್ನೆ ಏಕಾಏಕಿ ಅಧಿಕಾರಿಗಳು ಬಂದು ಈ ಜಾಗ ಏನಿದೆ ಇದು ರೈಲ್ವೆ ಇಲಾಖೆಗೆ ಸೇರಿದ್ದು, ಹೀಗಾಗಿ ಎಲ್ಲರೂ ಕೂಡ ತೆರವು ಮಾಡ್ಬೇಕಂತ ಹೇಳ್ತಾರೆ. ಎಷ್ಟೇ ದಾಖಲಾತಿಗಳನ್ನ ತೋರಿಸಿದ್ರು ಕೂಡ ಅಧಿಕಾರಿಗಳು ಅದಕ್ಕೆ ಕಿವಿ ಕೊಡದೆ ಈಗ 60 ಮನೆಗಳನ್ನ ಡೆಮಾಲಿಷನ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಆ 60 ಮನೆಗಳನ್ನ ನಿನ್ನೆಯೂ ಕೂಡ ಡೆಮಾಲಿಷನ್ ಮಾಡಿದ್ರು. ಹೀಗಾಗಿ 60 ಕುಟುಂಬಗಳು ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ರಸ್ತೆಯಲ್ಲಿ ಜೀವನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ಆ ಒಂದು ಚಿಕ್ಕ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಿರೋರಿಗೆ ಬೇರೆ ಪರ್ಯಾಯವಂತ ವ್ಯವಸ್ಥೆ ಇಲ್ಲ. ಯಾವುದೇ ಒಂದು ಹೋಟ್ಲಿಗೆ ಹೋಗಿ ವಾಸ ಮಾಡ್ಬೇಕಂದ್ರೆ ಅದು ಕೂಡ ಇಲ್ಲ, ಯಾಕಂದ್ರೆ ಕೂಲಿ ಮಾಡ್ಕೊಂಡು ಹೋಗುವಂತಹ ಜನ. ಇದೀಗ ಇರುವಂತಹ ಸಣ್ಣ ಮನೆಯೂ ಕೂಡ ಕಳೆದುಕೊಂಡು ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಕೆಲಸನ ಆಗ್ತಾ ಇದೆ. ಯಾವ ಮನೆಯನ್ನ ಅಲಾಟ್ ಮಾಡಿದ್ರಲ್ಲ ಸ್ಲಂ ಬೋರ್ಡ್ ಅವರು ಕೂಡ ತಿರುಗಿ ನೋಡ್ತಾ ಇಲ್ಲ. ಮನೆಯನ್ನ ನಿರ್ಮಾಣ ಮಾಡಕ್ಕೆ ಅನುದಾನ ಕೊಟ್ಟಂತಹ ಬಿಬಿಎಂಪಿ ಕೂಡ ಅಲ್ಲಿ ತಿರುಗಿ ನೋಡ್ತಾ ಇಲ್ಲ. ಹೀಗಾಗಿ 120 ಮನೆಗಳ ಕುಟುಂಬಸ್ಥರಿದ್ದಾರೆ, ಎಲ್ಲರೂ ಕೂಡ ಈಗ ಬೀದಿಯಲ್ಲಿ ಮಲಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.